ತಾಲೂಕಿನ ಸೋಮ್ಲಾಪುರ್ ಗ್ರಾಮದಲ್ಲಿ ಬುಧವಾರ ದಿನಾಂಕ 10-12-2025ರಂದು ಬಿಲ್ ನೋಟ್ ಕಂಪನಿಯ ವತಿಯಿಂದ ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಪರಿಸರ ಸ್ನೇಹಿ ಹೊಗೆರಹಿತ ಒಲೆಗಳ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಶ್ರೀ ರವಿ ಬಿಸ್ಗುಪ್ಪಿ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ CSR, ಬಚೋಟಿ ಕಂಪನಿಯ CSR ಯೋಜನೆ ಅಡಿಯಲ್ಲಿ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ಕಾಡು ನಾಶವನ್ನು ತಪ್ಪಿಸುವ ಉದ್ದೇಶದಿಂದ ಮಹಿಳೆಯರಿಗೆ ಹೊಗೆಯಿಂದ ಆಗುವ ತೊಂದರೆಗಳನ್ನು ತಪ್ಪಿಸುವುದಕ್ಕಾಗಿ ಜೂನ್ ತಿಂಗಳಲ್ಲಿ 21 ಕುಟುಂಬಗಳಿಗೆ LEG ಗ್ಯಾಸ್ ವಿತರಣೆ ಮಾಡಿದ್ದೇವೆ. ಇದೇ ರೀತಿಯಾಗಿ ಇಂದು ಈ ಹೊಗೆರಹಿತ ಪರಿಸರ ಸ್ನೇಹಿ ಒಲೆಗಳನ್ನು ವಿತರಣೆ ಮಾಡುತ್ತಿದ್ದೇವೆ. ಪರಿಸರ ಸಂರಕ್ಷಣೆಗಾಗಿ ಬಲ್ನೋಟ್ ಕಂಪನಿಯಿಂದ ಈಗಾಗಲೇ ಹೊಸಪೇಟೆ ಮತ್ತು ಕೊಪ್ಪಳ ನಗರದಲ್ಲಿ ಈ ವರ್ಷದಲ್ಲಿ ಸುಮಾರು 4,000 ಗಿಡಗಳನ್ನು ರಕ್ಷಾ ಕವಚಗಳೊಂದಿಗೆ ನೆಟ್ಟು ಪೋಷಿಸಿರುತ್ತೇವೆ. ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಜೊತೆಗೆ ಸೇರಿ ಪರಿಸರ ಸಂರಕ್ಷಣೆಗಾಗಿ ಇನ್ನೂ ಹಲವು ಪರಿಸರ ಸ್ನೇಹಿ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸುತ್ತೇವೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ ರಮೇಶ್ KVPSR ಉಪ ವಲಯ ಅರಣ್ಯ ಅಧಿಕಾರಿಗಳು, ಕಂಪನಿಯವರು ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಆ ಕಾರ್ಯಕ್ರಮಗಳ ಭಾಗವಾಗಿ ಇಂದು ಪರಿಸರ ಸ್ನೇಹಿ ಮತ್ತು ಹೊಗೆರಹಿತ ಒಲೆಗಳ ವಿತರಣೆ ಮಾಡುತ್ತಿರುವುದು ಶ್ಲಾಘನೀಯ. ಇದು ಸಂಸ್ಥೆಯ ಸಾಮಾಜಿಕ ಬದ್ಧತೆಯನ್ನು ತೋರಿಸುತ್ತದೆ ಎಂದರು. ಅರಣ್ಯದ ಉಳಿವಿಗಾಗಿ ಮತ್ತು ಹೆಣ್ಣು ಮಕ್ಕಳಿಗೆ ಈ ಹೊಗೆಯಿಂದ ಆಗುವ ತೊಂದರೆಗಳನ್ನು ತಪ್ಪಿಸುವ ಸಲುವಾಗಿ MSPL ಕಂಪನಿಯವರು ಈ ಪರಿಸರ ಸ್ನೇಹಿ ಒಲೆಗಳನ್ನು ನೀಡುತ್ತಿರುವುದು ಒಂದು ಒಳ್ಳೆಯ ಕಾರ್ಯಕ್ರಮ. ಅದಕ್ಕಾಗಿ ದಯಮಾಡಿ ನೀವು ಮತ್ತು ನಿಮ್ಮ ಜೊತೆಯಲ್ಲಿ ಇರುವ ಎಲ್ಲ ಜನರನ್ನ ಕಾಡನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದ್ದು, ಅದಕ್ಕಾಗಿ ಕಾಡಿಗೆ ಬೆಂಕಿ ಬೀಳದಂತೆ ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು. ಅದೇ ರೀತಿ ಕಾಡನ್ನು ಸಂರಕ್ಷಿಸಲು ಜನರ ಸಹಕಾರವು ಅಷ್ಟೇ ಮುಖ್ಯವಾಗಿರುತ್ತದೆ ಎಂದರು. MSPL ಕಂಪನಿ ಅವರು ಸುತ್ತಮುತ್ತಲಿನ ಹಳ್ಳಿಗಳ ಜನರ ಆರೋಗ್ಯ ಕಾಳಜಿ ದೃಷ್ಟಿಯಿಂದ ಪ್ರತಿ ತಿಂಗಳು ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು, ಕಣ್ಣಿನ ತಪಾಸಣೆ, ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಕೂಡ ಆಯೋಜಿಸುತ್ತಿದೆ. ನಮ್ಮ ಗ್ರಾಮದ ಎಲ್ಲ ಜನರು ಶಿಬಿರಗಳ ಉಪಯೋಗವನ್ನು ತೆಗೆದುಕೊಂಡಿರುತ್ತೇವೆ. ಮಹಿಳೆಯರಿಗಾಗಿ ಸ್ವಸಹಾಯ ಸಂಘಗಳನ್ನು ರಚಿಸಿ ಸುತ್ತು ನಿಧಿ ಸಹಾಯ ನೀಡುವುದು ಜೊತೆಗೆ ಟೈಲರಿಂಗ್ ಮತ್ತು ಕಸೂತಿ ತರಬೇತಿ ಮೂಲಕ ಗ್ರಾಮೀಣ ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸುವುದು ನೆರವಾಗುತ್ತಿದೆ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ಶೌಚಾಲಯ ಕಟ್ಟಿಸಿಕೊಳ್ಳುವುದಕ್ಕಾಗಿ ಧನ ಸಹಾಯ, ವಿದ್ಯಾರ್ಥಿಗಳ ಬಸ್ ಪಾಸ್ಗೆ ಧನ ಸಹಾಯಕ್ಕೆ ನೆರವು, ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ವೇತನ, ನಮ್ಮ ಗ್ರಾಮದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಿಕೊಡುತ್ತಿರುವ MSPL ಕಂಪನಿ ಅವರಿಗೆ ಮತ್ತು ಪದಾಧಿಕಾರಿಗಳಿಗೆ ನಮ್ಮ ಗ್ರಾಮದ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು. ಇವತ್ತು ಪರಿಸರ ಸ್ನೇಹಿ ಹೊಗೆರಹಿತ ಒಲೆಗಳನ್ನು ಮಹಿಳಾ ಸಂಘಗಳ ಸದಸ್ಯರಿಗೆ ನೀಡುತ್ತಿರುವುದು ಒಂದು ಒಳ್ಳೆಯ ಕೆಲಸ. ಏಕೆಂದರೆ ಹಳ್ಳಿಯಲ್ಲಿ ಇರತಕ್ಕಂತಹ ಮಹಿಳೆಯರು ಜಾಸ್ತಿ ಗ್ಯಾಸ್ಗಳನ್ನು ಉಪಯೋಗ ಮಾಡುವುದಿಲ್ಲ. ಗ್ಯಾಸ್ ಬೆಲೆ ಜಾಸ್ತಿ ಇದೆ, ಅದಕ್ಕಾಗಿ ಕಟ್ಟಿಗೆ ಒಲೆಗಳನ್ನು ಉಪಯೋಗಿಸುತ್ತಾರೆ. ಅದಕ್ಕಾಗಿ ಈ ಒಲೆಗಳನ್ನು ಉಪಯೋಗಿಸುವುದರಿಂದ ನಮ್ಮ ಆರೋಗ್ಯದ ಜೊತೆಗೆ ಅರಣ್ಯ ರಕ್ಷಣೆ ಕೂಡ ಆಗುತ್ತದೆ. ಅರಣ್ಯ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂದು ಹೇಳಿದರು. ರಾಂಬಾಬು GM CSR ಹೊಗೆಯಿಂದ ನಮಗೆ ಆಗುವ ತೊಂದರೆಗಳನ್ನು ತಪ್ಪಿಸಬಹುದು ಮತ್ತು ಪರಿಸರ ಮಾಲಿನ್ಯವನ್ನು ಕೂಡ ತಡೆಗಟ್ಟಬಹುದು. ಕಡಿಮೆ ಸಮಯದಲ್ಲಿ ಅಡುಗೆ ತಯಾರಿಸಬಹುದು. ಹಾಗಾಗಿ ಎಲ್ಲ ಮಹಿಳೆಯರು ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ನಮ್ಮ ಕಂಪನಿಯಿಂದ ಇನ್ನೂ ಹಲವು ಸಮಾಜಮುಖಿ ಕಾರ್ಯಕ್ರಮಗಳು ಕೂಡ ಮುಂದಿನ ದಿನಗಳಲ್ಲಿ ಕೈಗೊಳ್ಳುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವೆಂಕಟರಾಮಣ್ಣ ರೆಡ್ಡಿ, VP ಪ್ರಾಜೆಕ್ಟ್, ವೀರೇಶ ಸಾಮಂತಿ, GMHR ವಿಭಾಗ, ಚಿಕ್ಕಣ್ಣ ಫಾರೆಸ್ಟ್ ಆಫೀಸರ್, ಶಾರದಮ್ಮ ತಿಮ್ಮಪ್ಪ, ಜಿಲ್ಲಾ ಪಂಚಾಯತ್ ಮೆಂಬರ್ PM ವಿಜಯಕುಮಾರ್, CSR ಊರಿನ ಹಿರಿಯರು ಉಪಸ್ಥಿತರಿದ್ದರು. ಗಾಳಿ ಮಾರಮ್ಮ ಸಂಘ 14 ಒಲೆಗಳು, ಅನುಕಂಪ ಸಂಘ 8 ಒಲೆಗಳು, ಚಾಮುಂಡೇಶ್ವರಿ ಸಂಘ 8 ಒಲೆಗಳು, ಅನ್ನಪೂರ್ಣೇಶ್ವರಿ ಸಂಘ 3 ಒಲೆಗಳು, ದುರ್ಗಾಶಕ್ತಿ ಸಂಘಕ್ಕೆ 3 ಒಲೆಗಳು, ಒಟ್ಟು 35 ಒಲೆಗಳನ್ನು ವೇದಿಕೆಯ ಮೇಲೆ ಇರತಕ್ಕಂತಹ ಅಧಿಕಾರಿಗಳು ವಿತರಣೆ ಮಾಡಿದರು. ವರದಿ ಕಾಶಪ್ಪ ಸಂಡೂರು. Nanti
ನಮಗೆ ಒಟ್ಟು ನಮ್ಮ ಸಂಘದಾಗ ಎಲ್ಲರೂ ನಮಗೆ ಚೆನ್ನಾಗಿ 12 ಮಂದಿ ಇದೆ ಸರ್. ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಎಲ್ಲ ಒಟ್ಟು ಪ್ರತಿ ತಿಂಗಳು ಒಂದು ಫೋನ್ ಮಾಡಿದ್ರೆ ಸರ್ ಕರೆಕ್ಟ್ 11ನೇ ತಾರೀಕು ನಾವು ಮೀಟಿಂಗ್ ಮಾಡ್ತೀವಿ. ಮೀಟಿಂಗಿಗಾಗಲಿ ಇನ್ನೊಂದು ಈ ಥರ ಏನೇನೋ ಕಾರ್ಯಕ್ರಮ ಮಾಡ್ತೀವಿ ಹಿಂಗೆ ಬರಕಂಬಂದ್ರೆ ಬರ್ತಾರೆ. ಎಲ್ಲರೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಸರ್ ಅಷ್ಟೇ. ಆಮೇಲೆ ಸ್ಕಾಲರ್ಶಿಪ್ಪೂ ಕೊಡ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇಲ್ಲಿ ಸರ್ ಸ್ವಲ್ಪ ಸ್ಕೂಲ್ ಹತ್ರ ಇಲ್ಲೆಲ್ಲ ನೈಟ್ ಟೈಮ್ ಇದಾಗ್ತಿತ್ತು, ಇಲ್ಲೊಂದು ಲೈಟ್ ಹಾಕೊಟ್ಟಿದ್ದಾರೆ. ಆಮೇಲೆ ಈಗ ಹೆಂಗ ಹೊಗೆ ರಹಿತ ಒಲೆಗಳೊಂದು ಕೊಡ್ತಿದ್ದಾರೆ. ಒಟ್ಟು ಹೊಗೆ ಕಟ್ಟಿಗೆ ಹಾಕ್ತಿವಿ, ಆದ್ರೆ ಕಡಿಮೆ ಕಟ್ಟಿಗೆಗೆ ಹೊಗೆ ರಹಿತ ಉಪಯೋಗ ಒಟ್ಟು ನಮಗೆ ಉಪಯೋಗ ಆಗೋ ಥರನೇ ಮಾಡ್ಯಾರ ಸರ್. ಅದಕ್ಕೇನು ತೊಂದರೆ ಇಲ್ಲ. ಆಮೇಲೆ ಏನಿಲ್ಲ, ಈ ಊರಿಗೆ ಒಂದ್ ಸ್ವಲ್ಪ ಬಸ್ ಒಂದು ಸ್ಟಾಪ್ ಕೊಡಲ್ಲ ಸರ್. ಅದನ್ನೊಂದು ಮೊದಲು ಮಾಡಿಸ್ಕೊಡು ಸರ್. ಆರ್ಡಿನರಿ ಬಸ್ ಮೊದಲು ನಿಲ್ಸಲ್ಲ ಸರ್. ಭಾಳ ಕಾಲೇಜ್ಗೆ ಹೋಗೋ ಹುಡುಗರಿಗೆ, ಆಮೇಲೆ ಹೆಣ್ಮಕ್ಳಿಗೆ, ನಮಗೆ ಸರ್ ಗಂಡು ಮಕ್ಳೇನು ಬೈಕ್ನಾಗ ಹೋಗ್ಬಿಡ್ತಾರೆ, ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ ಆಗತ್ತೆ ಸರ್. ಅದಕ್ಕೋಸ್ಕರ ಇಷ್ಟೆಲ್ಲ ನಮಗೆ ಅನುಕೂಲ ಮಾಡಿಕೊಟ್ಟಿವಿ ಸರ್. ಇನ್ನೂ ನಮ್ಮ ಜೊತೆಗೆ ಇರ್ರಿ, ಅನುಕೂಲ ಮಾಡಿಕೊಡ್ರಿ. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ, ನೀವು ನಮಗೆ ಸಪೋರ್ಟ್ ಮಾಡ್ರಿ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಸರ್. ಧನ್ಯವಾದ. తెలుగు బెటరా? తెలుగు అయితే మంచిది, తెలుగు వస్తే మంచిదే. సో చాలా మంది చెప్పినారు మన ప్రాబ్లమ్స్ ఏమున్నాయో దానికి సొల్యూషన్స్ ఎలాగో చెప్పినారు. చిన్నప్పుడు చెప్పినట్టు కట్టెలు ఎక్కువ వాడద్దు అంటున్నాడు, మంచిదే. సో గ్యాస్ వాడుతున్నారు, అది కూడా మంచిది. కానీ అన్ని విషయాల్లో మనం ఎలిమినేట్ చేయలేము, వాడాల్సి వస్తుంది పెద్ద పెళ్ళిళ్ళైనా దానివల్ల. సో ఎలా తగ్గించాలనేది రవి చెప్పినాడు. దానికంటే ఇది ఇంకొక ఇంపార్టెంట్ అయిన ఉపయోగం ఉంది. మీరు కట్టెలు వాడినప్పుడు వచ్చే పొగ వల్ల మీ లంగ్స్ దెబ్బతింటాయి, రైట్? సో ఇది వాడితే ఆ లంగ్స్ దెబ్బతిన్నాం, ఎందుకంటే పొగ మనకు రాదు, లోపల నుంచి బయటకు వెళ్తుంది. సో వేడి కూడా మనం బాగా యూజ్ చేసుకోవచ్చు, వేస్ట్ కాదు. తక్కువ కట్టెలతో ఎక్కువ ఉపయోగం తీసుకోవచ్చు, మన ఆరోగ్యం కూడా మంచిగా ఉంటుంది. అదే ఒక ఉద్దేశంతోనే ఎవరైతే వాడుతున్నారో కట్టెలు వాళ్ళకు తగ్గించాల కట్టెలు వాడటం, ప్లస్ వాళ్ళ ఆరోగ్యం బాగుండాలి. ఆ ఉద్దేశంతోనే మేము ఇది తీసుకొచ్చినాము. ఈ ఊర్లలో ఎక్కడైతే ఫారెస్ట్ దగ్గర ఉన్న ఊర్లలో నార్మల్గా మనం విలేజెస్లో కట్టెలే వాడతాం, 90% వాడతారు. గ్యాస్ ఉన్నా కూడా కట్టెలు వాడతాం, వాటర్ వేట్ చేసుకోవడానికి, లేదంటే బయట వేస్ట్ చేసుకోవడానికి. సో మన అగ్రికల్చరల్ వేస్ట్ ఇదంతా వాడుకోవచ్చు. ఆ పొగ వల్ల మనం రక్షించుకోవచ్చు. పొగ బయటికి వెళ్ళిపోతుంది డైరెక్ట్గా, వేడి బాగుంటుంది, మనకు ముఖానికి రాదు. సో మన ఊపిరితిత్తులు బాగుంటుంది, లంగ్స్ బాగుంటుంది, అది ఇంపార్టెంట్. సో ఇక్కడ ఉన్న వాతావరణాన్ని ఎలా బెటర్ చేయాలనే మా ఉద్దేశం అంట. కాలుష్యం కాకూడదు, ఎవరికి ఇబ్బంది కాకూడదు, పొల్యూషన్ లేకుండా ఆరోగ్యాలు బాగుండేటట్టు చూడాలి. ప్లస్ అన్ని వర్గాల వారికి, చిన్నపిల్లలకు, యువకులకు, లేడీస్కు, జెంట్స్కు, ముసలి వాళ్ళకు తగిన అవసరాలను బట్టి అన్ని కార్యక్రమాలు మేము చేస్తున్నాము. స్కూల్ పిల్లలకు కంప్యూటర్ సైన్స్ ఎడ్యుకేషన్ ఇచ్చినాము. ఇంకా చిన్న పిల్లలకు క్యారియర్ పాత్ ఎలా ఉందో తెలుస్తుంది, వాళ్ళకి చెప్తున్నాము. 10th క్లాస్ 9th క్లాస్ పిల్లలు. అదే మీకందరికి వచ్చేసి వేరే వేరే కార్యక్రమాలు, టైలరింగ్, తర్వాత ఎంబ్రాయిడరీ ఇవన్నీ చేసినాము. సో పెద్దవాళ్ళకు ఆరోగ్య విషయాల్లో చూస్తున్నాము, కంటి ఆపరేషన్లు అవి చేస్తున్నాము. సో వికలాంగులకు వాళ్ళకు కావాల్సిన కృత్రిమ అవయవాలు ఇస్తున్నాము. కొంతమందికి వీల్ చైర్లు ఇచ్చినాము, స్టూడెంట్స్కు సైకిల్స్ ఇచ్చినాము. సో అన్ని వర్గాల వారికి, అన్ని ఏజ్ల వారికి కూడా చూస్తున్నాము. ఒకరే కాదు, ఒకటే టైపే కాదు, అందరూ కావాలి, అందరం బాగుండాలి. మాతో పాటు మీరు బాగుండాలి, మీతో పాటు మేము బాగుండాలి. అందరం కలిసి చేస్తేనే ఇదంతా డెవలప్ చేయగలుగుతాం. ఇది ఒక పెద్ద కార్యక్రమం. సో ఇలాగే కంటిన్యూ అవుతూ ఉంటాయి రెగ్యులర్గా. అందరూ బెనిఫిట్ చేసుకోండి, దీనివల్ల నేర్చుకోండి, మీ ఆరోగ్యాలు బాగు చేసుకోండి, మిగతా సొసైటీని కూడా నేర్పించండి. ఇలా చేస్తే ದೊಡ್ಡ ಮರ ಹಾಕಂತಿಲ್ಲ. ನಿಮ್ಮ ಮನೆಯಲ್ಲಿ ನೀವು ತೆಂಗಿನಕಾಯಿ ಹೊಡಿತೀರಿ, ಅದ್ರ ವೇಸ್ಟ್ ಬರುತ್ತೆ, ಅದನ್ನು ಹಾಕಿ ಅದರಿಂದ ಕುಡಿ, ಚಿಕ್ಕ ಅದ್ರ ಜೊತೆಗೆ ನೀವು ನಿಮ್ಮ ಮನೆ ಮುಂದೆ ಕಸ ಗುಡಿಸ್ತೀರಿ, ಅಥವಾ ನಿಮ್ದೇನೋ ಒಂದು ಸಣ್ಣ ಪುಟ್ಟ ಕಟ್ಟಿಗೆ ಮುಕ್ಕೊಂಡು ಬಿದ್ದಿರ್ತವೆ, ಅಥವಾ ಅವಾಗ ಬಿದ್ದಿರ್ತವೆ, ನೀವೆಲ್ಲ ಸಣ್ಣ ಪುಟ್ಟ ಹಾಕಿ ಕಟ್ಟಿಗೆ ಆಗಲಿ ಅಂತ ಇಂಥವು ಇರ್ತವೆ, ಅಗ್ರಿಕಲ್ಚರ್ ವೇಸ್ಟ್ ಅಂತ ಕರಿತೀರಿ, ಅವು ಇರ್ತವೆ. ಸೊ ಅಂಥವನ್ನೆಲ್ಲ ಹಾಕಿ. ಸೊ ಎಷ್ಟು ಸಾಧ್ಯ ಇದೆ ಅಷ್ಟು ನಿಂತ ಮರನ ಕಡಿಬೇಡಿ, ಹೌದಾ? ಅದು ಇಷ್ಟು ದೊಡ್ಡದಾಗ್ತವಲ್ಲ, ಅದು ಹೊಡ್ಕೊಂಬಂತಂದು ಹಾಕ್ತೀರಿ, ಅದೆಲ್ಲ ಹಾಕಬೇಡಿ. ಆಮೇಲೆ ಈಗ ಈಗ ಕಟ್ಟಿಗೆ ಗಿರಿ ಅಂತ ಯೂಸ್ ಮಾಡ್ತಾರೆ, ಕಟ್ಟಿಗೆ ಇದೆಲ್ಲ ಮಾಡ್ತಿರ್ತಾರಲ್ಲ, ಸೊ ಅಲ್ಲಿ ಶಾಮಿಯ ಅದೆಲ್ಲ ಇರ್ತವೆ, ವೇಸ್ಟ್ ಇರ್ತವೆ, ಅಂಥದ್ದು ಹಾಕಿ. ठीक है ಅಂಥದ್ದೆಲ್ಲ ಹಾಕೋದ್ರಿಂದಾಗಿ ಇದು ಅಡುಗೆ ಚೆನ್ನಾಗಾಗುತ್ತೆ. ನೀವು ಏನು ಮೊದಲೇ ಏನು ಮಾಡ್ತಿದ್ರಲ್ಲ ಅದೇ ರೀತಿಯಾಗಿ ಆಗುತ್ತೆ. ಅಂದರೆ ಬೆಂಕಿ ಎಷ್ಟು ಸಿಗಬೇಕು ಅಷ್ಟು ಸಿಗುತ್ತೆ.
ಸೊ ಅದರಲ್ಲಿ ಬೆಂಕಿಯಲ್ಲಿ ಅಂತ ವೇರಿಯೇಷನ್ ಇರಲ್ಲ. ಇನ್ನೊಂದೇನಾಗುತ್ತೆ, ಇದು ಚೇಂಬರ್ ಅಂದರೆ ಸೈಡಿಗೆ ಇರುತ್ತಲ್ಲ, ಸೊ ಒಂದು ಸೈಡ್ ನೀವು ಚೆನ್ನಾಗಿ ಬೆಂಕಿ ಹತ್ಕೊಂಡ್ಬಿಟ್ರೆ ಅದು ಹೀಗೆ ಕಡಿಮೆ ಆಗಲ್ಲ ಅಷ್ಟು ಬೇಗ, ಹೌದಾ? ಒಂದ್ಸರಿ ಹತ್ಕೊಂಡ್ರೆ ಸಾಕು. ಆಮೇಲೆ ಎಷ್ಟು ಸಾಧ್ಯ ಇದೆ ಅಷ್ಟು ನೀವೆಲ್ಲರೂ ಇದನ್ನ ಬಳಸಿ. ನೀವು ಉದಾಹರಣೆಗೆ ಒಂದು ಮನೆ ಅಡುಗೆ ನೀವೇನಾದ್ರು ಮಾಡಲಿಕ್ಕೆ 5 kg ನೀವು ಕಟ್ಟಿಗೆ ಹಾಕ್ತಿದ್ರೆ ಇದರಲ್ಲಿ 1 kg ಮಾಡಿ, ಓಕೆ? ಸೊ ಅವತ್ತು ನಿಮ್ಗೆ ಮುಂದೆನೇ ಹಚ್ಚಿ ನಾವು ಅಲ್ಲೇ ಇಟ್ಟ ಮೇಲೆ ಹೇಳಿದ್ವಿ, ಅಲ್ಲೇ ಒಂದು 2-3 ಬಿದ್ದಿದ್ದು ಅವನೇ ತಲೆ ಹಚ್ಚಿದ್ವಿ, ಬಂದು ಬೆಂಕಿ ಬಂತಲ್ಲ. ಸೊ ಇದೇ ರೀತಿಯಾಗಿ ನಾವು ಹಳ್ಳಿಯಲ್ಲಿ ಅಂದರೆ ಜಯಸಿಂಗ್ಪುರ ಒಂದು ಹಳ್ಳಿಯಲ್ಲಿ ಅಲ್ಲೇ ಟೀ ಮಾಡ್ಕೊಂಬಂದು ಕುಡ್ಕೊಂಡು ಅದೇ ಹಿಂಗೆ ಸಣ್ಣ ಪುಟ್ಟ ಇದ್ದಂಥ ವೇಸ್ಟ್. ಸೊ ಹೀಗಾಗಿ ಅತ್ಯಂತ ಕಡಿಮೆ ಕಟ್ಟಿಗೆ ಯೂಸ್ ಮಾಡಿ, ನಂತರ ಯಾವುದೇ ಮರಗಳನ್ನು ಕಡಿಯದೆ ಇಲ್ಲಿರ್ತಕ್ಕಂಥ ಏನು ವೇಸ್ಟ್ ಇರ್ತದೆ ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಚೆನ್ನಾಗಿ ನೀವು ಅದನ್ನೇ ಅಡುಗೆಯನ್ನು ಮಾಡ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಒಲೆಯನ್ನು ನಾವು ಕೊಡ್ತೀವಿ, ಇದು ಸರ್ಟಿಫೈಡ್ ಇದೆ, ಓಕೆ? ಹಂಗೆ ನೀವು ಹೊಗೆ ಇದೆಲ್ಲ ಮೊದಲೆಲ್ಲ ರಿಸರ್ಚ್ ಮಾಡಿ 5 kg 1 kg ಆಗುತ್ತೆ, ಕಡಿಮೆ ಕಟ್ಟಿಗೆ ಇರುತ್ತೆ, ಇದನ್ನೆಲ್ಲ ಮಾಡಿಬಿಟ್ಟು ತಗೊಂಡ್ಬರ್ತೀವಿ, ಓಕೆ? ಸೊ ಎಲ್ಲರೂ ಆದಷ್ಟು ಕಾಡನ್ನು ಉಳಿಸಿ, ಅದೊಂದೇ ಉದ್ದೇಶ. ಈ ಕಟ್ಟಿಗೆಯನ್ನು ಅತಿ ಕಡಿಮೆ ಕಟ್ಟಿಗೆಯಲ್ಲಿ ಏನೋ ನಿಮಗೆ ಅದೇ ರೀತಿಯಾದಂಥ ಅಡುಗೆ ಆಗಲಿ ಅನ್ನೋ ಒಂದು ರೀತಿಯಿಂದ ಅದನ್ನು ಕೊಡ್ತೀವಿ. ನಾವು ಮೊದಲು ಎಲ್ಲ ಗ್ಯಾಸ್ ಸಿಲಿಂಡರ್ ಎಲ್ಲ ಕೊಟ್ಟಿದ್ದೀವಿ, ಓಕೆ? ಬೇರೆ ಬೇರೆ ಎಲ್ಲ ನಮಗೆಲ್ಲ ಕೊಟ್ಟಿದ್ದೀವಿ. ಆಮೇಲೆ ಸರ್ಕಾರ ಕೊಟ್ಟಿದೆ, ಏನಕ್ಕೆ ನೀವು ಕಟ್ಟಿಗೆ ಯೂಸ್ ಮಾಡಬಾರ್ದು. ಬಟ್ ಆದರೆ ನಾವು ಮಾಡೋಕ್ಕಾಗಲ್ಲ, ಯಾಕಂದರೆ 1 ಸಿಲಿಂಡರ್ ಬೆಲೆ ಅಥವಾ ಅದು ಇದು ನಮ್ಗೆ ಫಿಕ್ಸು ಅಂತ ಅಂದ್ಕೊಂಡು ಎಷ್ಟು ಕಡಿಮೆ ಆಗುತ್ತೆ ಅಷ್ಟು. ಅದೇನು ಯಾರ ಗೆಸ್ಟ್ ಬಂದರೆ ಟೀ ಮಾಡೋಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ವೆರಿ ಗುಡ್. ನೀರು ಕಾಸೋದನ್ನು ಬಂದ್ ಮಾಡ್ಬಿಡ್ರಿ. ಸೊ ಅದಕ್ಕಾಗಿ ಇದನ್ನ ಯೂಸ್ ಮಾಡ್ರಿ, ಮುಂದೆ ಅದನ್ನು ಬಂದ್ ಮಾಡಿ. ಓಕೆ? ಥ್ಯಾಂಕ್ ಯು.